ನನ್ನ ಹಳ್ಳಿ ಭಾಷೆಯಲ್ಲಿ ಹೇಳಿದ್ದೀನಿ, ಹೊಸ ಭಾಷೆ ಇದ್ರೆ ಹೇಳಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ದೃಷ್ಟಿಯಿಂದ ಹೇಳಿದ್ದು ಅಂತ ಡಿಸಿಎಂ ಡಿಕೆ ನಟ್ಟು ಬೋಲ್ಟ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ನನ್ನ ಹಾಗೆ ಸಿಎಂ ಮನೆ ಕಾರ್ಯಕ್ರಮಕ್ಕೆ ಬರೋಕ್ ಹೋಗ್ಬೇಡಿ. ನಿರ್ದೇಶಕರ ಆರೋಪಕ್ಕೂ ಕೂಡ ಡಿಸಿಎಂ ಡಿಕೆಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿನಿಮಾ ಕ್ಷೇತ್ರವನ್ನ ಬದುಕಿಸೋಕೆ ನಾನ್ ಹೇಳಿರೋದು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ದು ನಿಮಗೆ. ನಾವು ಆಹ್ವಾನ ಕೊಟ್ಟಿಲ್ಲ ಅಂದ್ರೆ ತಪ್ಪು, ಕೊಟ್ಟಿದ್ರೆ ತಪ್ಪಲ್ಲ. ಬಿಜೆಪಿಯ ಜೊತೆ ಹೋರಾಟದಲ್ಲಿ ಹೇಗೆ ಭಾಗಿಯಾದ್ರಿ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪಕ್ಷ ಭೇದವನ್ನ ಮರೆತು ಭಾಗಿಯಾಗ್ತಾ ಇದ್ರು, ಬೆಂಬಲ ಕೊಡೋಕೇನು, ಏನೇನ್ ರಾಜಕೀಯ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಡಿಕೆಶಿ ಅವರನ್ನ ಮಾತನಾಡಿಸಿದ್ದಾರೆ, ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ನೀವು ಚಿತ್ರರಂಗದ ವಿಚಾರವಾಗಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು ಅಥವಾ ನಾಗಾಭರಣ ಇರ್ಬೋದು ಒಂದಿಷ್ಟು ಮಾತುಗಳಿದ್ದಾರೆ. ಬಾಬು ಅವರು ಅಧಿಕಾರದ ದರ್ಪ ಈ ರೀತಿ ಎಲ್ಲ ಮಾತಾಡ್ಸಿದೆ ಅಂತ, ನಿಮ್ಮ ಮಾತಿನ ಅರ್ಥ ಏನಿದೆ? ರಾಜೇಂದ್ರ ಸಿಂಗ್ ಬಾಬು ನನ್ನ ಫ್ರೆಂಡು, ಅವ್ರಿಗೆ ನಾವು ಚೇರ್ಮನ್ ಮಾಡಿದ್ದು, ಅಧಿಕಾರದ ದರ್ಪ ಇದ್ದದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ನ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ಅದಾದಮೇಲೆ ಒಂದಿನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ. ದರ್ಪ ಹಂಗೆ ಬಂದ್ಬಿಡ್ತದ? ಜನ ಕೊಟ್ಟಿದ್ದ ದರ್ಪನೇ, ಆ ದರ್ಪದಿಂದನೇ ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದು ನಾವು. ಸೊ ನಾನು ಅವ್ರು ಒಳ್ಳೇದು ಕೇಳ್ತಾ ಇದ್ದೀನಿ, ಇಂಡಸ್ಟ್ರಿ ಒಳ್ಳೇದಕ್ಕೆ. ನನ್ನ ಮನೆಗೆ ಬರಬೇಡಿ, ಸಿದ್ದರಾಮಯ್ಯನ ಮನೆ ಕಾರ್ಯಕ್ರಮಕ್ಕೆ ಬರಬೇಡಿ. ನಿಮ್ಮ ಕಾರ್ಯಕ್ರಮ, ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇಂಡಸ್ಟ್ರಿನ ಬದುಕಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಸೇರಿ ಸಂಘಟನೆ ಆದ್ರೇನು, ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಹಂಗೆ ನಿಮ್ಮ ಯಶಸ್ಸು ಆಗ್ಬೇಕಾದ್ರೆ ಇವತ್ತು ಇಂಡಸ್ಟ್ರಿ ಸಾಯ್ತಾ ಇದೆ. ಎಲ್ಲರೂ ಬೆಳಗ್ಗೆ ಸಾಯಂಕಾಲ ಟಿವಿಗಳಲ್ಲಿ ಅರ್ಧ ಇದಾಗ್ತಾ ಇದೆ, ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಒಂದಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರೋದು ನಿಮ್ಗೋಸ್ಕರ. ಸರಿಯಾಗಿ ಕರೆದಿಲ್ಲ, ಆಹ್ವಾನ ಕೊಟ್ಟಿಲ್ಲ ಅಂತಾರೆ ಕೆಲವರು. ಬೆಳಗ್ಗೆ ಬಂತು ಈ ತರ ಮಾಡಿದ್ರೆ ಕೊಟ್ಟಿಲ್ದೇವರೇ ತಪ್ಪು, ಅದ ಮೇಲೆ ತಡೆದೀವಿ. ನಾನು ಕೊಟ್ಟಿಲ್ದೇವ್ರು ತಪ್ಪಲ್ಲ. ಬಟ್ ಅವರು ಈ ಹಬ್ಬದ ಸಂದರ್ಭದಲ್ಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೇದು ಮಾಡಿ. ನನ್ನ ಟೀಕೆ ಮಾಡ್ತೀನಿ ಅಂದರೆ ಭಾಳ ಖುಷಿಯಿಂದ ಮಾಡಲಿ, ಏನು ತೊಂದರೆ ಇಲ್ಲ. ಹೋರಾಟ ಮಾಡಲಿ, ಧಿಕ್ಕಾರ ಕರೀಲಿ, ಜೈಕಾರ ಹಾಕಲಿ, ಇವೆಲ್ಲ ಏನಿಲ್ಲ. ನಾನು ಇಂಡಸ್ಟ್ರಿ, ಅವ್ರಿಗೆ ಹೆಂಗೆ ಇಂಡಸ್ಟ್ರಿ ಅನ್ನೋ ನಾನು ಇಂಡಸ್ಟ್ರಿಯವನೇ. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಬೀಯಿಂಗ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಮೇಕೆದಾಟು ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿದಂಥ ಕಾರ್ಯಕ್ರಮ, ಹೀಗಾಗಿ ಅದರಲ್ಲಿ ಭಾಗವಹಿಸಬೇಕು ಅಂತ ನೀವು ಹೇಳೋದು ಎಷ್ಟು ಸರಿ ಅಂತ? ಈ ದೇಶದ ನೆಲ ಜಲ, ರಾಜ್ಯದ ನೆಲ ಜಲ ಭಾಷೆಗೆ ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ, ಹುಬ್ಳಿಲಿ ನಡೆದಾಗ ಕಳಸಾ ಬಂಡೂರಿದು ಮಾದ ಇದೆಲ್ಲ ಯಾವ ಪಾರ್ಟಿಯವರು ಲೀಡರ್ಶಿಪ್ ತಗೊಂಡಿದ್ರು? ಯಾಕೆ ಫಿಲಮ್ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ? ಹಿಂದೆ ಯಾವಾಗ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಪಕ್ಷ ಭೇದ ಬಿಟ್ಬಿಟ್ಟು ಹೆಂಗೆ ರಾಜ್ಕುಮಾರ್ ಬರ್ತಿದ್ರು? ಈಗ ನಮ್ಮಲ್ಲಿ ಇವನು ವಿಜಯ್ ಬಂದಿದ್ರು, ಪ್ರೇಮ್ ಬಂದಿದ್ರು, ಅವರೆಲ್ಲ ಪಾರ್ಟಿಯಿಂದ ಬಂದಿದ್ರ? ಈಗ ಫಿಲಮ್ ಚೇಂಬರಿಂದನೂ ಒಂದು 3-4 ಜನ ಬಂದಿದ್ರು. ಸಾರಾ ಗೋವಿಂದು ಬಂದಿದ್ರು, ಇನ್ನೊಂದು 3-4 ಜನ ಬಂದಿದ್ರು. ನಾನು ಅಧ್ಯಕ್ಷರೆಲ್ಲ ಬಂದಿದ್ರು. ನಾನೇ ಪರ್ಸನಲ್ ಆಗಿ ಹೋಗಿ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನು ನನಗೋಸ್ಕರ ನೀರು, ನಾ ಬೆಂಗಳೂರಿಗೋಸ್ಕರ ನೀರು ಬಂದು ಒಂದು ಸ್ವಾಭಾವಿಕ ಒಂದು ಬೆಂಬಲನೂ ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದರೆ ಏನು? ಅವ್ರು ಬರದೇ ಹೋದ್ರು ನಾವು ಮಾಡ್ತೀವಿ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ನಿಮ್ಮ ಜವಾಬ್ದಾರಿ ಏನು ನನಗೇನು ಗೊತ್ತಿಲ್ವಾ? ಪೊಲಿಟಿಕಲಿ ಎಲ್ಲೆಲ್ಲಿ ಯಾರು ಇದೆ ಅಂತ ಅಂದ್ಬಿಟ್ಟು ಅವೆಲ್ಲ ಇರಲಿ. ನಾನು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸರ್, ಒಂದು ಫೈನಲ್ ಕ್ವಶನ್. ಈಗ ನಾಗಾಭರಣ ಅವರು ನಟ್ಟು ಬೋಲ್ಟು ಟೈಟ್ ಮಾಡಿದೀನಿ ಅಂತ ನೀವು ಪದ ಬಳಕೆ ಮಾಡಿ ಸರಿಯಲ್ಲ, ಅದು ನಮ್ಮ ಸಂಸ್ಕಾರ ತೋರಿಸುತ್ತೆ ಅಂತ ಒಂದು ಮಾತಾಡಿದ್ದಾರೆ ಸರ್. ಆ ಒಂದು ಹೇಳಿಕೆಗೆ ಏನು ಹೇಳ್ತೀನಿ? ಆಯ್ತಪ್ಪ, ನೋಡೋಣ. ನನ್ನ ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಹೊಸ ಭಾಷೆ ಹೇಳ್ಕೊಳ್ಳಿ, ಆ ರೀತಿ ನಾನು ರೆಡಿ ಮಾಡ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದ ಸರ್ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.